ಇದನ್ನೇ ಇವಾಗ ಸಪ್ಪ ಸಟ್ ಮಾಡೋದು ಏಕ್ ನಂಬರ್. ನಾನಂತೂ ಚಿಕನ್ ಏಕ್ ನಂಬರ್ ಮಾಡ್ತೀನಿ. ಅದಕ್ಕೆ ನಾವು ಒಬ್ಬನೇ ಕುಂತೀನಿ ಮನ್ಯಾಗ. ಅದೇ ಬೋರು ಆಫ್ಟರ್ ಲಾಂಗ್ ಟೈಮ್ ನೋಡಿ ಗೈಸ್. ಇಲ್ಲಿ ಗಾಂಧಿ ಚೌಕದ ಬಂದಿದ್ದು ದೀಪಾವಳಿ ಸಲುವಾಗಿ ನೋಡಿ ರಶ್ 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 ಅಂದ್ರೆ ಸ್ವಲ್ಪ ಒಂದು ದೊಡ್ಡ ಇಶ್ಯೂ ಆಯಿತು. ದೊಡ್ಡ ಇಶ್ಯೂ ಅಂದ್ರೆ ಸ್ವಲ್ಪ ಅದೇನೋ ಪಾರ್ಸಲಿಟಿ ಅಂತಾರಲ್ಲ ಮೇಲುಗಳು ಮಾಡಕತ್ತಿದ್ರು ಕೋರ್ಸ್ ನಡುವ. ಮಧ್ಯಾಹ್ನ ಆಗ್ಯದ, ಮಧ್ಯಾಹ್ನಕ್ಕೆ ಊಟಕ್ಕೆ ಬಂದಿವಿ. ಅದು ಒಂದಷ್ಟು ಹಚ್ಚಿ ಫುಲ್ ನೋಡ್ರಿ ಗೈಸ್ ತಿಳಿ ಹಂಗಾಗ್ಯದ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಗೈಸ್ 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 ಇವತ್ತಿನ ದಿನ ಶುರು ಮಾಡ್ತಿರೋದು ನಾವು ಕಾಲೇಜಿಂದ. ಯಾಕಪ್ಪ ಅಂದ್ರೆ ಎಲ್ಲ ಮನೆಗೆ ಮಾಡೋಕ್ಕಾಗಲಿಲ್ಲ, ಎದ್ದಂಗೆ ಕತರಾಕ ಎದ್ದು ಹುಡುಗಂತೆ. ಸೊ ಹಂಗಾಗಿ ಗೈಸ್ ಕಾಲೇಜಿಂದ ಸ್ಟಾರ್ಟ್ ಮಾಡೋದನ್ನ ಇವಾಗ 1 ಗಂಟೆ ಆಗ್ಯದ. ಏನೋ ಮೀಟಿಂಗ್ ಅದ ಬಾ ಅಂತ ಹೇಳಿ ಕಳಿಸಿದ್ರು, ಅದಕ್ಕೆ ಬಂದಿವಿ. ಬಟ್ ಮೀಟಿಂಗ್ ಒಳಗೆ ಇನ್ನೂ ಮಾಡಕತ್ತಿಲ್ಲ, ಅವರು ಮೀಟಿಂಗ್ ಮಾಡೋಕತ್ತಿಲ್ಲ. ಅದಕ್ಕೆ ನಾವು ಇವಾಗ ಕೂತೀವಿ ಇಲ್ಲೇ ಹೊರಗಡೆ. ನೋಡೋ ಮತ್ತೆ ಯಾವ ಮೀಟಿಂಗ್ ಕೇಳ್ತಾರೆ. ಇನ್ನೂ ಊಟದ ಏನೂ ಮಾಡಿಲ್ಲ, ಇನ್ನೂ ಊಟಕ್ಕೆ ಹೋಗ್ಬೇಕು. ನೋಡುವ ಏನಾಗುತ್ತೆ ನಾನು. ಬನ್ನಿ ಗೈಸ್, ಏನಾದ್ರು ಹೇಳ್ತೇವೆ ಚಂದು? ಏನಿಲ್ಲ, ಫಾಲೋ ಮಾಡಿ, ಶೇರ್ ಮಾಡಿ. ಓಕೆ ಗೈಸ್, ಅದೇ ಇವಾಗ ಬಡ ಅಂತ ಹೇಳಿದ್ರೆ ಇವಾಗ ಊಟಕ್ಕೆ ಹೋಗ್ಬೇಕು. ಆ್ಯಂಡ್ ಮೀಟಿಂಗ್ ಅಂತ ಹೇಳಿ ಕರ್ಸಾರ. ಮೀಟಿಂಗ್ ಅಂತ ಮಾಡಿಲ್ಲ, ಏನೂ ಮಾಡಿಲ್ಲ. ಲೆಟ್ಸ್ ಗೋ ಮಾಡುವ. ಊಟಕ್ಕೆ ಹೋಗೋಣ ಫಸ್ಟ್. ಏನು ಊಟಕ್ಕೆ ಹೋಗೋದು, ಏನು ಮೀಟಿಂಗ್ ಹೋಗೋದು ಇನ್ನೂ ತಿಳಿಯಲಿಲ್ಲ. ಏನೋ ಒಂದು ಆಗಿತ್ತು, ಬನ್ನಿ ಹೋಗೋವಂತ. ಗೈಸ್ ಇವಾಗ ಸಂಜೆನೇ ಸ್ಟಾರ್ಟ್ ಮಾಡಿದ್ವಿ ಬ್ಲಾಗ್ಸ್. ಅಲ್ಲಿ ಸ್ಟಾರ್ಟ್ ಮಾಡ್ದವ. ಯಾಕಪ್ಪ ಅಂದ್ರೆ ಸ್ವಲ್ಪ ಒಂದು ದೊಡ್ಡ ಇಶ್ಯೂ ಆಯಿತು. ದೊಡ್ಡ ಇಶ್ಯೂ ಅಂದ್ರೆ ಸ್ವಲ್ಪ ಅದೇನೋ ಪಾರ್ಸಲಿಟಿ ಅಂತಾರಲ್ಲ ಮೇಲುಗಳು ಮಾಡಕತ್ತಿದ್ರು ಕೋರ್ಸ್ ನಡುವ. ಮನೆಗೆ ಇವಾಗ ಒಂದು ಸ್ವಲ್ಪ ಗಾಂಚಕ್ಕೆ ಹೋಗಿ ಬಂದು ಆ್ಯಂಡ್ ಆಫೀಸಾಗ ಚಿಕನ್ ತೊಗೋಬೇಕು. ಚಿಕನ್ ತಂದು ಚಿಕನಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಅದ್ರ ಸಿಗ ಲೆಟ್ಸ್ ಗೋ, ಹೋಗಿ ಪಟ ಹೋಗಿ ಬರ್ಬೇಕು. ಲೆಟ್ಸ್ ಗೋ ಗೈಸ್ ಅಲ್ಲಿಂದ ಇವಾಗ ನಮ್ಮ ಬಬ್ಲಿ ಫೋನಿಗೆ ಮಾಡ್ಸಕ್ಕೆ ಕರ್ಕೊಂಡ್ಬಂದಿದೆ. ಇದಕ್ಕೆ ಮಾಡಿಸಿದ್ರೆ ಗದ್ದಲ್ದಾಗ ಒಂದು ಫೋನ್ ತೊಗೋತಿದ್ದೆ ಗೈಸ್. ಆ ಪರಿ ಆಗ್ಯದ. ಹೌದಲ್ಲ ಅಣ್ಣ? ಗೈಸ್ ನೋಡ್ರಿ ಇಲ್ಲಿ ನಮ್ಮ ಗೈಸ್ ಅವ ಇದ್ದಿದ್ದು ಹೇಳಕತ್ತೀನಿ. ಹಾಕೊಳ್ಳಲ್ಲ ಯಾರು? ನೀ ಹಾಕೋಲ್ಲ? ಮತ್ತೆ ಅದೇ ತರಕ್ಕೆ ಹೋಗಿದ್ದ ಗೈಸ್ ಅವ ಹೊಸವು ತೋರ್ಸ್. ಗೈಸ್ ಇವಾಗ ಇದ್ದಲ್ಲಿ ಒಂದಿಷ್ಟು ಫೋನ ಖರಾಬ್ ಆಗೋದು ಮಾಡಿಕೊಂಡು ವಾಪಸ್ ಹೋಗುವಾಗ ಒಂದಿಷ್ಟು ಚಿಕನ್ ತೊಗೊಂಡು ಹೋಗ್ಬೇಕು. ಯಾಕಪ್ಪ ಅಂದ್ರೆ ಇವತ್ತು ಚಿಕನ್ ಮಾಡ್ಕೊಂಡು ತಿನ್ನಂಗಾಗ್ಯದ. ಅದಕ್ಕೆ ಇವರಂತೂ ಅಷ್ಟೇ ಚಿಕನ್ ಮಾಡಿದ್ರು ಫೋನ್ ಹಚ್ಚಲ್ಲ ಈಗ ಅಂತ ಮಂದಿ ಆಗ್ಯದ. ಈಗ ಬರೀ ಇವಾಗ ಐತಲ್ಲ ಪಟಾಪಟದೊಳಗೆ ಮಾಡ್ಕೊಂಡು ಹೋಗ್ತೀನಿ. ಇವಾಗ 8 ಆಗಕ್ಕೆ ಬಂದ ಟೈಮ್. ಅದಕ್ಕೆ ಗೈಸ್ ಇವಾಗ ಎಲ್ಲ ನನ್ನ ಬಬ್ಲಿ ಫೋನಿನಂತೂ ಎಲ್ಲ ಕಂಪ್ಲೀಟ್ ಆಗ್ಯದ. ಆಫ್ಟರ್ ಲಾಂಗ್ ಟೈಮ್ ನೋಡಿ ಗೈಸ್. ಇಲ್ಲಿ ಗಾಂಧಿ ಚೌಕದ ಬಂದಿದ್ದು ದೀಪಾವಳಿ ಸಲುವಾಗಿ ನೋಡಿ ರಶ್ 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 ಖತರ್ನಾಕ್ ರಶ್. ಬನ್ನಿ ಇವಾಗ ಐತಲ್ಲ ಸೀದಾ ಮನೆಗೆ ಹೋಗಂತ. ಮನೆಗೆ ಹೋಗುವಾಗ ಒಂದಿಷ್ಟು ಚಿಕನ್ ತೊಗೊಂಡು ಮನೆಗೆ ಹೋಗುವ. ಲೆಟ್ಸ್ ಗೋ ಗೈಸ್. ಪಟಾಪಟ ಅಂತ ಚಿಕನ್ ಮಾಡ್ಕೊಂಡು ಹೋಗ್ಬೇಕು. 8 ಆಗಿದೆ ಟೈಮ್. ಗೈಸ್ ಅಲ್ಲಿಂದ ಮನೆಗೆ ಬಂದು ಹಂಗೆ ಬರುವಾಗ ಚಿಕನ್ ತೊಗೊಂಬಂದೆ. ಇಷ್ಟೊತ್ತನ ಎಲ್ಲ ಕಷ್ಟಪಟ್ಬಿಟ್ಟು ಚಿಕನ್ ಮಾಡ್ಕೊಂಡಿನಿ. ಇಲ್ಲಿ ನೋಡ್ರಿ ಗೈಸ್, ಇಷ್ಟು ಚಿಕನ್ ಒಂದು ಅರ್ಧ kg ಚಿಕನ್ ತಂದಿದೆ ಗೈಸ್. ಅದನ್ನೇ ಮಾಡ್ಕೊಂಡಿನಿ. ಈಗ ಅದ್ರ ಜೊತೆ ಒಂದು 4 ರೊಟ್ಟಿನ ಹಾಕೊಂಡಿನಿ ಮೆತ್ತನು. ಅದನ್ನೇ ಸಪೋರ್ಟ್ ಮಾಡ್ಬೇಕೀಗ. ಅಂದ್ರೆ ಬಂದು ಎಲ್ಲಿ ವಿಡಿಯೋ ಮಾಡ್ಕೊ ಕುಂದರ್ಲಿ ಅಂತ ಹೇಳಿಕೆ ಫಟಾಫಟ ಅಂತ ಹೇಳಿಕೆ ಅಡುಗೆ ಮಾಡಿದೆ ನಾನು. ಫಸ್ಟ್ ಹಸೋಗ್ಯದ ಅಂತ ಹೇಳಿಕೆ ಅಲ್ಲೇ ಗಾಂಧಿ ಚೌಕೊಳಗೆ 8:30 ಆಗಿತ್ತು. ಅದ್ರ ಜೊತೆ ಒಂದಿಷ್ಟು ಈ ದೀಪಾವಳಿ ಒಂದಿಷ್ಟು ಸಂತಿನೂ ಮಾಡ್ಕೊಂಡೆ. ಅದು ನೋಡುವಂತ ಮುಂದಿನ ಬ್ಲಾಗ್ ತೋರಿಸ್ತೀನಿ ಗೈಸ್. ಬನ್ನಿ ಇವಾಗ ಐತಲ್ಲ ಫಟಾಫಟ ಅಂತ ಹೇಳಿಕೆ ಊಟ ಮಾಡುವ. ಊಟ ಮಾಡಿಬಿಟ್ಟು ಸಿಗ್ತೀನಿ ನಿಮ್ಗೆ ಗೈಸ್. ನೋಡಿ ಗೈಸ್ ಇಲ್ಲಿ ಮಸ್ತಾಗಿ ಊಟ ಹಾಕೊಂಡಿನಿ. ಇದನ್ನೇ ಇವಾಗ ಸಪ್ಪ ಸಟ್ ಏಕ್ ನಂಬರ್. ನಾನಂತೂ ಚಿಕನ್ ಏಕ್ ನಂಬರ್ ಮಾಡ್ತೀನಿ. ಅದಕ್ಕೆ ಬನ್ನಿ ಗೈಸ್ ಅದನ್ನ ಸಪ್ಪ ಸಟ್ ಮಾಡ್ತೀನಿ ಅಂತ. ಸಪ್ಪ ಸಟ್ ನಮ್ಮ ಸಿಂಬಾ ಇದ್ನಂದ್ರೆ ನಮ್ಮ ಸಿಂಬಾನ ಇಬ್ರು ಕುಡ್ಕಿ ತಿಂತಿದ್ವಿ. ಇವಾಗ ನಾವು ಒಬ್ಬನೇ ಕುಂತೀನಿ ಮನ್ಯಾಗ. ಅದೇ ಬೋರ್. ಬನ್ನಿ ಪಟಾಪಟ ಸಪ್ಪ ಸಟ್ ಮಾಡ್ತೀನಿ. ಸಪ್ಪ ಸಟ್ ನಮ್ಮ ಟೈಮ್ ಸಿಗ್ತೀನಿ ನಿಮಗೆ ಗೈಸ್. ನಿನ್ನೆ ವಿಡಿಯೋ ನಾನು ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ. ಯಾಕಪ್ಪ ಅಂದ್ರೆ ನಾನು ಸ್ವಲ್ಪ ನಿನ್ನೆ ಒಂದು ಪ್ರಾಬ್ಲಮ್ ಆಗಿತ್ತು ಕಾಲೇಜ್ದಾಗ. ಅದ್ರ ಸಲುವಾಗಿ ಜಾಸ್ತಿ ವಿಡಿಯೋ ಮಾಡಿರಲಿಲ್ಲ ನಾನು. ಅದಕ್ಕೆ ಇವತ್ತಿನ ಮತ್ತೆ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಸೊ ಸಾರಿ ಗೈಸ್. ಯಾಕಪ್ಪ ಅಂದರೆ ನಾವು ಡೈಲಿ ಬ್ಲಾಗ್ಸ್ ಮಾಡ್ಬೇಕು ನಾನು. ಸೊ ಒನ್ ಡೇ ಬಿಟ್ಟು 1 ಡೇ ಆಗ್ತದ. ಬನ್ನಿ ಇರುವ ಹೆಂಗೆ ಮಾಡಿ ಕಂಟಿನ್ಯೂ ಮಾಡೋಣಂತ ಸ್ವಲ್ಪ ಲೆಟ್ಸ್ ಗೋ. ಹೋಗೋ ಬನ್ನಿ ಈಗ. पूरा देश बोल रहा है एक ही जुबान, जुबान केसरी। पेमल बोलो जुबान केसरी।
ಗೈಸ್ ಬನ್ನಿ ಪಟ ಎಗ್ರೆಸ್ ತಪಾಸ್ ಮಾಡೋಣ. ಗೈಸ್ ಅಲ್ಲಿಂದ ಸೀದಾ ಮನಿ ಬಂದು ಒಂದಿಷ್ಟು ಐತಲ್ಲ ತಲೆಗೆ ಸ್ವಲ್ಪ ಸಿಕ್ಕಾಪಟ್ಟೆ ಡ್ಯಾಂಡ್ರಪ್ ಆಗಿತ್ತು ಗೈಸ್. ಅದ್ರ ಸಲುವಾಗಿ ಐತಲ್ಲ ನಿಂಬೆ ಹಣ್ಣಿಂದ ಇದು ಹಚ್ಕೋಬೇಕಂತ ಹೇಳಿದ್ರು ಯಾರು. ಅದಕ್ಕೆ ಗೈಸ್ ಅದನ್ನ ಸಪೋಸ್ ಅದನ್ನೇ ಹಚ್ಚಿ ಮಸಾಜ್ ಮಾಡ್ಕೊಳತ್ತೇನೆ. ಏನು ಹಚ್ಚಲಕ್ಕೆ ಹೋಗಿ ಮತ್ತೆ ವಾಪಸ್ ತಲೆ ಕೂದುದ್ರಂಗ ಚಿಂತಿ. ಬಟ್ ನೋಡೋಣ ಟ್ರೈ ಮಾಡೋದು. ಕಂಡಾಬಿಟ್ಟು ಡ್ಯಾಂಡ್ರಪ್ ಆಗತ್ತೆ ಗೈಸ್. ಎಷ್ಟು ಸಲ ತೊಳ್ಕೊಂಡ್ರೆ ಹೋಗಾಗಿದೆ. ಯಾಕೆ ಮತ್ತೆ 2 ದಿವಸ ಮತ್ತೆ ಆಗ್ಲದು. ಅದಕ್ಕೆ ಫಟಾಫಟ ಅಂತ ಹೇಳಿ ಒಂದಿಷ್ಟು ಹಚ್ಕೊಂಡಿನಿ ಶಿಸ್ತಿಗೆ. ಒಂದು ಅರ್ಧ ಗಂಟೆ ವೇಟ್ ಮಾಡ್ಬೇಕಂತ, ಅರ್ಧ ಗಂಟೆ ಬಿಟ್ಟು ಆಮೇಲೆ ಸ್ನಾನ ಮಾಡ್ಬೇಕಂತ. ನೋಡುವ ಹೆಂಗಾಗುತ್ತೆ ನಾವು ಟ್ರೈ ಮಾಡೋದು ಗೈಸ್. ಬನ್ನಿ ಗೈಸ್ ನನ್ನ ಚಲಿ ಬೋಳ ಆಗಿಬಿಡ್ತು ಗೈಸ್. ಅದು ಒಂದಷ್ಟು ಹಚ್ಚಿ ಫುಲ್ ನೋಡ್ರಿ ಗೈಸ್ ತಿಳಿ ಹಂಗಾಗ್ಯದ. ಮಲತ್ತೀನಿ ಗೈಸ್. ಇದು ಐತಲ್ಲ ಜಸ್ಟ್ ಫಿಲ್ಟರ್ ಅದ ನೋಡು ಗೈಸ್. ಎಷ್ಟು ಖತರ್ನಾಕ್ ಕಾಣ್ತೀನಿ ನಾನು. ಕೂದಲ ಸಿಕ್ಕಿಬಿಟ್ಟು ಇಲ್ಲಿ ಅದ ನಾನು ಕೂದಲ ಇಲ್ಲಿ ಅದ ನೋಡ್ರಿ. ಆಯ್ತಲ್ಲ ಜಸ್ಟ್ ಫಾರ್ ನಾನು ಮಾಡಿದ್ದೆಲ್ಲ ನೋಡ್ಕೊಳತ್ತೀನಿ. ಖತರ್ನಾಕ್ ಕಾಣಕತ್ತದ. ಹಿಂಗಾದ್ರೆ ಹೆಂಗೆ ಕಾಣ್ತೀನಿ ಗೈಸ್. ಹಿಂಗೆ ಮಾಡ್ಕೊಳೇನು ಹೇಳ್ರಿ ಗೈಸ್. ಇದಕ್ಕೆ 10K ಲೈಕ್ ಕೊಡ್ರಿ ಮಾಡ್ತೀನಿ ಅಂತ. ಈ ವಿಡಿಯೋಕ್ಕೆ 10K ಲೈಕ್ ಕೊಡ್ರಿ ಗೈಸ್ ಮಾಡ್ತೀನಿ ಅಂತ. ನೀವು 10K ಲೈಕ್ ಕೊಡಲ್ಲ ನಾ ಇದು ಈ ಥರ ತಲೆ ಬೋಳ್ಸ್ಕೊಳ್ಳಲ್ಲ. 10K ಲೈಕ್ ಕೊಡೋದ್ರೆ ಮಾಡಿಬಿಡ್ತಾನೆ. ಚಾಲೆಂಜ್ ಇದು ಚಾಲೆಂಜ್ ಎಕ್ಸೆಪ್ಟೆಡ್ ನನ್ನ ಕಡೆಯಿಂದ. 10K ಲೈಕ್ ಕೊಡ್ರಿ ಸೇಮ್ ಟು ಸೇಮ್ ನಿಮ್ಮ ಬೈ ಇದೇ ಥರ ಇರ್ತಾನೆ. ಮನೆಗೆ ಸೇವ್ ಆಗೈತೆ ಫಟಫಟ ಅಂತ ಚಾ ಮಾಡ್ಕೊಂಡ ಚಾ ಬಿಡ್ತೀನಿ ಅಂತ ಲೆಟ್ಕೊ ಹೋಗಿ ಫಟಫಟ ಅಂತ ಹೇಳಿ ಬ್ರೆಡ್ ಚಾ ತರಬೇಕಂತ. ಇದೇ ಬೋಳ್ ತಿಳಿದಿಲ್ಲ ನಾರ್ಮಲ್ ತಲೆ ತರ್ತೀನಿ ಅಂತ. ತಡ್ರಿ ತೋರಿಸ್ತೀನಿ ತಡ್ರಿ. 1 2 ನೋಡಿ ಗೈಸ್ ನೋಡಿ ಅದ ಕೂದಲ ಅದ ಹಚ್ಕೊಂಡಿದ್ದ ಏನಂತಾರ ಡ್ಯಾಂಡ್ರಪ್ ಸಿಕ್ಕಾಪಟ್ಟೆ ಆಗಿತ್ತಲ್ಲ ಅದ್ರ ಸಲ ಅಂತ ಹೇಳಿದ್ರೆ ನಿಂಬೆ ಹಣ್ಣು ಯೂಸ್ ಮಾಡ್ರಿ ಅಂತ ಹೇಳಿ ಯಾರು ಕಮೆಂಟ್ ಹಾಕಿದ್ದಾರೆ, ಯಾರು ಹೇಳಿದ್ರು ನನಗೆ. ಸೊ ಅದ್ರ ಸಲುವಾಗಿ ಅಂತ ಹೇಳಿ ನಿಂಬೆ ಹಣ್ಣು ಹಾಕೊಂಡು ನೋಡಿದೆ. ಕೂದಲ ಅಷ್ಟೊಂದು ನನಗೇನು ಅನಿಸಿಲ್ಲ. ಅಂದ್ರೆ ಕೂದಲ ಸ್ವಲ್ಪ ಸ್ಮೂತ್ ಅನ್ಸ್ಲಾಗತ್ತವ. ಬಟ್ ನಿಂಬೆ ಹಣ್ಣು ನೀವೇ ಹೇಳ್ರಿ ಗೈಸ್ ಅದು ಯೂಸ್ ಮಾಡ್ಬೋದಾ ಇಲ್ಲ ಅಂತ ಹೇಳಿ. ನಾ ಫಸ್ಟ್ ಟೈಮ್ ಯೂಸ್ ಮಾಡಿದ್ದೆ, ನನಗೆ ಗೊತ್ತಿರಲಿಲ್ಲ. ಬನ್ನಿ ಇವಾಗ ಐತಲ್ಲ ಫಟಾಫಟ ಅಂತ ಹೇಳಿದ್ರೆ ಹೋಗಿ ಫಸ್ಟ್ ಒಂದಿಷ್ಟು ಹಾಲು ಒಂದಿಷ್ಟು ಬ್ರೆಡ್ ತಂದಕ್ಕೆ ಚಾ ಬ್ರೆಡ್ ಮಾಡ್ಕೊತೀನಿ ಅಂತ ಗೈಸ್. ಬನ್ನಿ ಲೆಟ್ಸ್ ಹೋಗುದ್ರವ ಗೈಸ್ ಬನ್ನಿ. ಇವಾಗ ಒಂದಿಷ್ಟು ಚಾ ಮತ್ತು ಬ್ರೆಡ್ ತಂದೇನೆ. ಅದನ್ನೇ ತಿಂತ ಇದ್ದೀನಿ. ಯಾಕಪ್ಪ ಅಂದ್ರೆ ಸಹ ಅಡುಗೆ ಮಾಡ್ಕೋಬೇಕಾದ್ರೆ ಲೇಟ್ ಆಗುತ್ತೆ. ಆ್ಯಂಡ್ ನಾಳೆಯಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ. ಏನಪ್ಪಪ್ಪ ಅಂದ್ರೆ ದೀಪಾವಳಿ. ನಮಗೇನು ಪ್ರಿಪ್ರೇಷನ್ ಇಲ್ಲ, ತಿನ್ನೋದು ನಮ್ಮ ಮಕ್ಕಳದು. ಬನ್ನಿ ಫಟಾಫಟ ಅಂತ ಹೇಳಿ ತಿನ್ನೋಮಂತ ತಿಂದ್ಬಿಟ್ಟು ಸಿಗ್ತೀನಿ ಅಂತ ಮತ್ತೊಂದಷ್ಟು ಅಡುಗೆ ಮಾಡ್ಕೋಬೇಕು. ಅಡುಗೆ ಮಾಡ್ಕೊತೀನಿ ಎಲ್ಲ ಎಡಿಟ್ ಮಾಡ್ಸೋದು ಎಲ್ಲ ಮುಗಿಸ್ಕೊಂಡ್ಬಿಡ್ತೀವಿ ಇವತ್ತು ಜಲ್ದಿ ಬೇಗ. ಮತ್ತು ನಾಳೆ ಬೇರೆ ಅದಕ್ಕೆ ವರ್ಕ ತೋರಿಸ್ತಂಗೆ. ಗೈಸ್ ಊಟ ಅಂತೂ ಸಪೋಸಟ್ ಐತಿ. ಇವಾಗ 1 ನಂಬರ್ ಊಟ ಅಂತೂ ಮಾಡೀನಿ. ಈಗ ನಮ್ಮ ಸಿಂಬಾ ಅಂತೂ ಸಿಗಲೇ ಇಲ್ಲ. ನಿಜ ಹೇಳ್ಬೇಕಂದ್ರೆ ಸಿಂಬಾ ಎಲ್ಲಿ ಹೋಗ್ಯಾದಂತೂ ಗೊತ್ತಾಗಲಿಲ್ಲ. ಇಲ್ಲಿ ನಮ್ಮ ಏರಿಯಾದಾಗ ಒಂದು ಬೆಕ್ಸ್ ತಿರುಗಾಡತ್ತದ. ಸೇಮ್ ಟು ಸೇಮ್ ನಮ್ಮ ಸಿಂಬನ್ ಥರ ನನಗೆ ಸೇಮ್ ಟು ಸೇಮ್. ಮುಂಜಾನೆ ನಾನೇ ಬೆಳಗ್ಗೆ ಫುಲ್ ಗಾಬರಿ ಆಗೀನಿ. ಅಂದ್ರೆ ಕೊಳ್ಳಾಗೋದಕ್ಕೆ ಏನೂ ಇಲ್ಲ. ನಾನು ಕೊಳ್ಳಾಗೋದಕ್ಕೆ ಒಂದು ಬ್ಯಾಂಡ್ ಹಾಕಿದೆ, ಬೆಲ್ಟ್ ಹಾಕಿದೆ. ನಮ್ಮ ಸಿಂಬಾಗ ಇದಕ್ಕೆ ಏನೂ ಇಲ್ಲ. ಸೇಮ್ ಅದ. ಬಟ್ ಸಮೀಪ ಹೋದಾಗ ಗೊತ್ತಾಗ್ತದೆ ನಮ್ದು ಅಲ್ಲ ಅಂತ ಹೇಳಿದ್ರೆ ನಾ ಫುಲ್ ಗಾಬರಿ ನಮ್ಮ ಸಿಂಬಾ ಸಿಕ್ತೆ ಅಂತ ಹೇಳಕ್ಕೆ ಭಾಳ ಖುಷಿಯಾಗಿತ್ತು. ಸಿಂಬಾ ಅಲ್ಲದು ಬೇರೆದು ಯಾವುದೋ ಒಂದು ಕ್ಯಾಟ್ ಇತ್ತು. ಓಕೆ ಗೈಸ್ ಏನು ಮಾಡೋಕ್ಕಾಗಲ್ಲ. ನಮ್ಮ ಸಿಂಬಾ ಯಾರೋ ಎತ್ಕೊಂಡೋಗಿ ಸಾಕ್ಲಾಕತ್ತಾರ ನನಗೆ ಅನ್ಸತ್ತದ. ಇದು ಎಲ್ಲಿ ಹೋಗಿಲ್ಲ, ಯಾರ್ದೋ ಮನೆಯಾಗದ ಯಾರೋ ಕಟ್ಟಾಕ್ಯಾರ ಅಷ್ಟೇ. ಇಲ್ಲಾಂದ್ರೆ ಬಿಟ್ಟ ಬರ್ತಾ ಅಂತ ಹೇಳಿ ವೇಟ್ ಮಾಡತ್ತೀನಿ ಅಷ್ಟೇ ಗೈಸ್. ನೋಡುವ ಇನ್ಮೇಲಿಂದ ಸಾಕ್ಬೇಕಾ ಬೇಡ ಅಂತ ನಮ್ಗೆ ತಿಳಿಯಲಿಲ್ಲ. ಸಾಕ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಹಿಂಗೆ ಆದಾಗ ಏನೋ ಭಾಳ ಪ್ರೀತಿ ಅಂತ ಸಾಕಿರ್ತೀವಿ. ಬಟ್ ಹಿಂಗಾಗ ನಮ್ಮ ಮನಸ್ಸು ಹೋಗಿಬಿಡ್ತದೆ. ಓಕೆ ಗೈಸ್ ಹೋಗಲಿ ಇರಲಿ ಬಿಡ್ರಿ ಅದರದು. ಆ್ಯಂಡ್ ನಾಳೆಯಿಂದ ಕಾಲೇಜ್ ಹಾಲಿಡೇನ ಇರ್ತದೆ. ಯಾಕಪ್ಪ ಅಂದ್ರೆ ನಮ್ಮದು 5 ದಿನ ಸುಟ್ಟಿ ಕೊಟ್ಟಾರ ದೀಪಾವಳಿ ಹಬ್ಬದ ಸಲುವಾಗಿ. ನಾವಂತೂ ಊರಿಗೆ ಅದೇನು ಹೋಗ್ತಿಲ್ಲ ಹಬ್ಬಕ್ಕೆ ಅಂತ ಹೇಳಿದ್ರೆ. ನಮ್ದೇನಿದ್ರು ಇಲ್ಲೇ ಬಿಜಾಪುರದಾಗೆ ಉಣೋದು ತಿನ್ನೋದು ಮಾಡ್ಕೊಳ್ಳೋದು ಅಷ್ಟೇ ಗೈಸ್ ನಮ್ಮದು. ಬನ್ನಿ ನೋಡುವ ಅಂತ ಏನಾದರೂ ಸ್ವಲ್ಪ ಸ್ಪೆಷಲ್ ಮಾಡಮೇನೆ ಅಂತ ಹೇಳಿ ಸ್ವಲ್ಪ ಏನಾದರೂ ನೋಡು ನಮ್ಮ ಕಡೆಯಿಂದ ಆದಷ್ಟು ನಮ್ಗೆ ಮಾಡ್ಕೋಬೇಕು. ನನಗೇನು ಹಬ್ಬ ಮಾಡ್ಬೇಕಂತ ಬರ್ತಂದ್ರೆ ತಲೆಯಾಗ ಹಾಗೆ ಹಂಗೆ ಸ್ಪೆಷಲ್ ಮಾಡ್ಕೊತೀನಿ. ಇಲ್ಲಾಂದ್ರೆ ನೋ ಸ್ಪೆಷಲ್ ನೋ ಏನಿಲ್ಲ ಅಷ್ಟೇ ನಂಬಲ್ಲಿ ಹಂಗೆ ಗೈಸ್. ನೋಡ್ರಿ ಎಲ್ಲ ಕಡೆ ಮನೆಗೆಲ್ಲ ಕಲರ್ ಲೈಟ್ ಮಿಂಚ್ ಲೈಟ್ ಹಾಕ್ಕೊಂಡು ಮಸ್ತ್ ಎಲ್ಲರೂ ಎಂಜಾಯ್ಮೆಂಟ್ ಮಾಡ್ತಾರೆ. ಬಿಜಾಪುರ ತುಂಬ ಜನ. ಬಟ್ ನಾವು ಏನೂ ಇಲ್ಲ, ಉಣೋದು ತಿನ್ನೋದು ಮಲ್ಕೊಳ್ಳೋದು ಅಷ್ಟೇ ಆಗ್ಯದ. ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ಏನೋ ಒಂದು ಮೈಂಡ್ಸೆಟ್ ಚೇಂಜ್ ಮಾಡ್ಕೋಬೇಕು. ಎಲ್ಲ ಅಂದ್ರೆ ಆಗ್ತಾ ಇಲ್ಲ. ನಿಜ ಹೇಳ್ಬೇಕಂದ್ರೆ ಅಡುಗೆ ಮಾಡ್ಕೋಬೇಕು, ತಿನ್ಬೇಕು, ಮತ್ತಷ್ಟು ಎಲ್ಲ ಕ್ಲೀನ್ ಮಾಡಬೇಕು, ಮತ್ತಷ್ಟು ಅಡುಗೆ ಮಾಡ್ಕೋಬೇಕು, ತಿನ್ಬೇಕು, ಮಕ್ಕೋಬೇಕು. ನಿದ್ದೆ ಇಲ್ಲ. ಈಗ 1 ಗಂಟೆ ಆಗ್ಯದ. 1 ಗಂಟೆ ಮ್ಯಾಲೆ ಬಂದು ಇದೇ ಮಾಡತ್ತೀನಿ. ಇವಾಗ 1 ಗಂಟೆ ಆದ್ರೆ ನಮ್ಗೆ ನಿದ್ದೆ ಇಲ್ಲ. ಈ ಥರ ಅದಕ್ಕೆ ಉಲ್ಟಾ ಅದ. ಅದಕ್ಕೆ ನೋಡುವ ಏನಾಗುತ್ತೆ ನಾನು ಮುಂದೆ ಬರೋ ಫ್ಯೂಚರ್ನಲ್ಲಿ ಕಾದಾವ ಅಂತ ಅಂದ್ಕೊಂಡು ಸುಮ್ಮಿರೋದು. ಬನ್ನಿ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ನಾಳೆ ಐತಲ್ಲ ಮತ್ತೆ ಬೆಳಗ್ಗೆ ಬೇಗ ಎದ್ದು
ಮತ್ತು ನಮ್ಮ ನೋಬಿತಾರ ಕೂಡ ಒಂದು ಪ್ಲ್ಯಾನ್ ಅದ, ಅದು ಮುಂದಿನ ವ್ಲಾಗ್ದಾಗ ಬರ್ತದೆ, ಅಂದ್ರೆ ನಾಳಿನ ವ್ಲಾಗ್ದಾಗ ಬರ್ತದೆ. ನೋಡಿರಿ, ಎಂಜಾಯ್ ಮಾಡಿರಿ. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಿ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.